ಬಳ್ಳಿ ಯಾವ್ದಾದ್ರ ಇಲ್ಲ ರೇಟ್ ಕಾಲು ಚಿಣ್ಣೆ ಇವಾಗ ನೀವು ಅಂಟಿಸ್ತಾ ಹೊಂಟೈತ ವೀಡಿಯೋಸೇ ಅಲ್ಲ ಅಲ್ಲಿ ಹೇಳ್ಬಿಟ್ಟು ಹೇಳ್ಬೇಕು ಊರ್ಗಿಂಟ್ಲ ಗುದ್ದಂದ್ರಂತ ಇದೆ ಯಾವಾಗ ಕೆಳಗಡೆ ಮಲ್ಕೋತೈತೆ ಓದೈತೆ ಚೂರಿ ತಗೊಳ್ಳು ಇಲ್ಲೈತೆ దాంట్లోకి తప్పుల్లోకి అవే తిరిగి చెల్లేసు ಕಾನ್ಸಂಗೆ ಮಾಡೋದು ಬೇಕಾಗಿ ಹಾಂ కాల్చేది కాదు ಹೇಳು ಏನಕ್ಕೆ ಅಂತ ಹೇಳ್ತೀನಿ ಏನಕ್ಕೆ ಇದು ಇದಾಗ ಚುಚ್ಚಿಬಿಟ್ಟು ಹೊಡೆದ್ಬಿಟ್ಟು ಕೋಳಿ ಇದರಲ್ಲಿ ಹಾಕ್ಬಿಟ್ಟು ಆಮೇಲೆ ಬಾಳೆ ಎಲೆಯಲ್ಲಿ ಸುತ್ತಬಿಟ್ಟು ಚೆನ್ನಾಗಿ ಮಸಾಲೆ ಹಾಕಿ ಸುಟ್ಟು ಬೆಂಕಿ ಹಾಕೋದು ಇದೊಂಥರ ಗ್ರಿಲ್ ಬಿರಿಯಾನಿ ಇದ್ದಂಗೆ ಗ್ರಿಲ್ ಬಿರಿಯಾನಿ ಹಾಂ ಹೋಲ್ಡ್ ಮಾಡು ಅಷ್ಟೇ ಇಲ್ಲಿ ಕರೆಕ್ಟಾಗಿ ಇಲ್ಲಿ ಕ್ಲೋಸ್ ಅಪ್ ಬಾ ಕ್ಲೋಸ್ ಶಾಟ್ ಇದು ಚಿಲ್ಲಿ ಪೌಡ್ರು ಏನು ಹೇಳ ಚಿಲ್ಲಿ ಪೌಡ್ರು ಟೇಸ್ಟ್ಗೆ ಸ್ವಲ್ಪ ಇದು ಸ್ವಲ್ಪ ಗರಂ ಮಸಾಲ ಗರಂ ಮಸಾಲ ಜಾಸ್ತಿ ಹಾಕೋಬಾರ್ದು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಇದಾಗುತ್ತೆ ಹೋಲ್ಡ್ ಮಾಡು ಇದು ಉಪ್ಪು ಜಾಸ್ತಿ ಹಾಕೋಬಾರ್ದು ಎಷ್ಟು ಬೇಕಷ್ಟು ನೋಡ್ಕೊಂಡು ಉಂಟು ಉಪ್ಪು ಗರಂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ಟಾರ್ಟ್ ಚೆನ್ನಾಗಿ ಕಲಿಸ್ಬಿಡ್ಬೇಕು ಅದೆಷ್ಟು ಬೇಕೋ ಅಷ್ಟು ಹಾಕೋಬೇಕು ಎಷ್ಟು ನಾನು ಯಾಕಂದರೆ ನಾವು ಫ್ರೈ ಆಮೇಲೆ ಹಾಕ್ಕೋತೀವಿ ಈ ಥರ ಪೇಸ್ಟ್ ಥರ ಮಾಡ್ಕೊಂಡು ನೋಡಿ ಈ ಥರ ಪೇಸ್ಟ್ ಥರ ಆಗಬೇಕು ಈ ಥರ ಹೋಲ್ಡ್ ಮಾಡಿ ಸಾಲು ಅಂತ ದೊಡ್ಡದು ಕ್ಲೋಸ್ ಮಾಡು ಕ್ಲೋಸ್ ಅಪ್ ಅಲ್ಲ ಕ್ಲೋಸ್ ಅಪ್
ಆ ಥರ ಸಿಕ್ಕೊಂಡು ಅದಕ್ಕೆ ಮಸಾಲ ಚೆನ್ನಾಗಿ ಹಚ್ಚಬೇಕು. ಇವಾಗ ಕಲ್ಸ್ಕೊಂಡಿದ್ದೀವಲ್ಲ ಆ ಮಸಾಲ ಚೆನ್ನಾಗಿ ಹಚ್ಚಬೇಕು. ಹೋಲ್ಡ್ ಮಾಡಿ ಈ ಥರ ಎಲ್ಲ ನೀಟಾಗಿ ಹಚ್ಕೊಂಡು ಜಾಸ್ತಿ ಏನು ಹಚ್ಚಂಗಿಲ್ಲ. ನಾವು ಮಾಡ್ತಾಯಿರೋ ಜಾಸ್ತಿ ಹಚ್ಚಂಗಿಲ್ಲ, ಯಾಕಂದ್ರೆ ನಾವು ಬೇರೆ ಇದೆಲ್ಲ ಆದಮೇಲೆ ಮತ್ತೆ ಬೇರೆ ಥರ ಮಾಡ್ತೀವಿ. ಕೆಲವರು ಮಾಡ್ತಾರಲ್ಲ ಅವರು ಫುಲ್ ಇದೇ ಥರ ಮಾಡೋರು ಇನ್ನೂ ಜಾಸ್ತಿ ಮಸಾಲೆ ಹಾಕ್ಬಿಟ್ಟು ಬಾಯ್ಲ್ ಮಾಡ್ತಾರೆ ಡೈರೆಕ್ಟ್. ಈ ಥರ ಮಾಡಿದ್ಮೇಲೆ ಹೋಲ್ಡ್ ಮಾಡು. ಓಕೆ, ಈ ಥರ ಆನ್ ಮಾಡಿಬಿಟ್ಟು ಹೋಲ್ಡ್ ಮಾಡಬೇಕು. ಹಾಂ, ಇದನ್ನು ಹೆಂಗಿದ್ರು ಬಾಳೆ ಎಲೆ ಸುತ್ತಬೇಕು. ಈ ಥರ ಮಸಾಲೆ ಹಾಕ್ಕೊಂಡಿರೋದನ್ನ ಹಂಗೆ ಬಾಳೆ ಎಲೆಯಲ್ಲಿ ಹಿಂಗೆ ಕ್ಲೋಸ್ ಮಾಡಿಬಿಡ್ಬೇಕು. ಕ್ಲೋಸ್ ಮಾಡಿಬಿಟ್ಟು ದಾರದಲ್ಲಿ ಕಟ. ಅಲ್ಲಿದೆಯಾ? ಚೆನ್ನಾಗಿದೆ. ತುಂಬ ಜನಕ್ಕೆ ಗೊತ್ತಿರುತ್ತೆ, ಬಟ್ ನಾವು ಇದೇ ಥರ ಮಾಡ್ತಾಯಿದ್ದೀವಿ. ಬಟ್ ಇದಾದಮೇಲೆ ಇನ್ನೊಂದು ಸ್ಟೆಪ್ ಇನ್ನೊಂದು ಥರ ಮಾಡ್ತೀವಿ. ಮೇನ್ ಅದೇ ರೀಸನ್ನು. ಆಯಿತಾ? ಹೋಲ್ಡ್ ಮಾಡು. ಎತ್ಕೋಜ್ಬಿಡ್ಬೇಕು ಹಾಗೆ ಬಾ. ಓ, ಕ್ಲೋಸ್ ಅಪ್ ಶೆಟ್ ತೋರಿಸು. ಹೋಲ್ಡ್ ಮಾಡು. ಇನ್ನೇನು ನಾನು ಮಾಡೋ ಅವಶ್ಯಕತೆ ಹೇಳ್ತೀನಿ. ಸಾಕಲ್ಲ, ಆಫ್ ಮಾಡಲ? ಇದು ಹೈಲೈಟ್. ಹೌದು, వీడియో చేస్తాను. ಸಾಕೇಳ ಸ್ಪ್ರೇ ಮಾಡ್ಬೇಕಂತ ಅದ್ರೊಳಗಡೆ ಕಾವು ಕ್ಲೀನ್ ಮಾಡ್ಕೋಬೇಕಂತ ಮಾಡ್ಕೊಳೋದು ಹೇಳು. ಮಾಡ್ತೀವಲ್ಲ ಮತ್ತೆ ವಿಡಿಯೋಗೆ ಬೇಕಾಗಿತ್ತು. ಕೆಳಗಡೆ ಹೋಗ್ತಾ ಇದೆ, ಇಟ್ಟು ಕೆಳಗಡೆನೂ ಹೋಗ್ತಾ ಇತ್ತು ಹೇಳೋದು. ಅಲ್ಲ, ನಾವು ಕೆಳಗಡೆನೂ ಅನ್ಸಿದ್ರೆ ನಿಧಾನಕ್ಕೆ ಟಚ್ ಕಾಕ. ಅದಕ್ಕೆ ಟಚ್ ಆಗದಿರ ಆಯ್ತಾ? ಸೂಪರ್ ಹಾಕ್ಕೊಂಡ್ರೆ ಹಂಗೆ. ವಾವ್, ಡಬ್ಬನೇ ತಕ್ಕಾದಂತೆ ನೀಲ ಕಳ್ಸ ಡಬ್ಬ.
ದೊಡ್ಡದಾಗ ಯಾರೋ ನೆಂಟರು ಫ್ರೆಂಡ್ ಬಂದಿರ್ತಾರೆ ಮಾಡಿರ್ತಾರೆ. ಈ ಥರ ಮಸಾಲೆ ಹಾಕಿ ಆಮೇಲೆ ಈ ಥರ ಬೆಂಕಿ ಹಾಕಿ ಇದು ಮಾಡಿಕೊಂಡು ಆಮೇಲೆ ಫ್ರೈ ಥರ ಮಾಡಿಕೊಂಡ್ರೆ ಅದು ಇನ್ನೊಂದು ಥರ ಟೇಸ್ಟ್ ಬರುತ್ತೆ. ಸೊ ಅದಕ್ಕೋಸ್ಕರನೇ ಮಾಡ್ತಾಯಿರೋದು ಇದು. ಮಾಡಿದ್ದೀವಲ್ಲ ಆ ಫ್ರೈ ಮಾಡೋಕ್ಕೆ ಟೊಮೆಟೊ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ. ನಾವು ಹಸಿಮೆಣ್ಸಿನ್ಕಾಯಿ ಬದಲು ಚಿಲ್ಲಿ ಪೌಡರ್ ತೊಗೊಂಡಿದ್ದೀವಿ ಸಾಕು. ಯಾಕಂದರೆ ಗರಂ ಮಸಾಲ ಇವೆಲ್ಲ ಆಲ್ರೆಡಿ ಮಾಡಿದ್ದೀವಿ. ನೋಡಲ್ಲ ಹೋಲ್ಡ್ ಮಾಡಿ. ಇಷ್ಟೆಲ್ಲ ಹಚ್ಕೊಂಡು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ತಾ ಇರೋದು, ತಿಂತಾ ಇರೋದು ಅಷ್ಟೇ. ಇನ್ನೇನಿಂದ 5 ನಿಮಿಷ ಆಗೋಗುತ್ತೆ. ನೋಡಿ ಹೆಂಗೆ ಅಂತ. ಹೋಲ್ಡ್ ಮಾಡಿ. ಅಷ್ಟೇ ರಂಬರಿ ಮಾಡಿ ನೋಡಿ. ಹೋಲ್ಡ್ ಮಾಡಿ ಸಾಕು ಅಷ್ಟೇ. ಪುದೀನ ಪುದೀನ ಅಲ್ಲ ಪುದೀನ 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 ಕರಿಬೇವಿನ ಸೊಪ್ಪು ಮೊಸರು ಸೇರ್ಕೊಂಡು ಹೋಲ್ಡ್ ಮಾಡಿ ಸಾಕು. ತಲೆ ಕೊತ್ತಂಬರಿ ತೆಲುಗುಲ ಮಾತಾಡೋದು, ಕನ್ನಡ ಕೊತ್ತಂಬರಿ, ಕರಿಬೇವಿನ ಸೊಪ್ಪು, ಪುದೀನ, ಕರಿಬೇವಿನ ಸೊಪ್ಪು, ಪುದೀನ ಅಲ್ಲ ಪುದೀನ. ಪುದೀನ ಏನು ಕಟ್ ಮಾಡೋ ಅವಶ್ಯಕತೆ ಇಲ್ಲ, ಹಂಗೆ ಹಾಕ್ಕೊಂಡ್ರೆ ಫ್ರೈಗೆ ಇದಾಗುತ್ತೆ ಆಯಿತಾ. ಅಷ್ಟೇ, ಹೋಲ್ಡ್ ಮಾಡಿ. ಸೊ ಫೈನಲಿ ಫ್ರೈಗೆ ರೆಡಿಯಾಗಿದೆ. ಇದು ಕಟ್ ಮಾಡ್ಕೊಂಡಿರೋ ಚಿಕನ್ನು, ಇದು ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ, ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದು ಗರಂ ಮಸಾಲ, ಸ್ಪೆಷಲ್ ಗರಂ ಮಸಾಲ, ಚಿಕನ್ ಮಸಾಲ, ಚಿಲ್ಲಿ ಪೌಡರು, ಇದು ಎಣ್ಣೆ. ಇಷ್ಟು ರೆಡಿ ಇದೆ. ಇವಾಗ ಮಾಡೋಣ. ಮೊದಲು ಒಲೆ ಮೇಲೆ ಬಾಣಲಿ ಇಕ್ಕೋಬೇಕು. ಆಮೇಲೆ ಬೆಂಕಿ ಹಚ್ಚಬೇಕು. ಒಲೆಯಲ್ಲಿ ಮಾಡೋದು ಏನೋ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅಲ್ವಾ. ಸ್ವಲ್ಪ ಉರಿ ಬಂದಿದ್ದಂಗೆ, ಸ್ವಲ್ಪ ಬಾಣಲಿ ಬಿಸಿ ಬರ್ತಿದ್ದಂಗೆ ಎಣ್ಣೆ ಹಾಕೋಬೇಕು. ಸೌಟ ಎಲ್ಲ ಐತೆ. ಹಾಂ, ಇವಾಗ ಎಣ್ಣೆ ಒಂದು 5 ಸ್ಪೂನ್ ಎಣ್ಣೆ. ಹಾಂ, ಒಂದು 5 ಸ್ಪೂನ್ ಎಣ್ಣೆ. ಈರುಳ್ಳಿ ಹಾಕ್ತಾಯಿದ್ದೀವಿ. ಓ, ಗ್ರಿಲ್, ಫುಲ್ಲು ಗ್ರಿಲ್ ಹಾಕ್ತಾಯಿದ್ದೀವಿ. ಹಾಂ, ಎಲ್ಲ ಸೀದೋಗುತ್ತೆ. ಟೊಮೊಟೊ ಹಾಂ, ಗ್ರೀನ್ ಐತೆ, ಸೀದೋಗುತ್ತಿಲ್ಲ. ಹಾಂ,
ಈರುಳ್ಳಿ ಕಲರ್ ಬರಬೇಕು, ಕಲರ್ ಬರೋವರೆಗೂ ಬ್ರೌನ್ ಕಲರ್ ಬರಬೇಕು. ಹಾಂ ಚಿಕನೇ ಹಿಡಿ. ಎಷ್ಟನಾ? ಹಾಂ, ಇವಾಗ ಚಿಕನ್ ಹಾಕ್ತಾಯಿದ್ದೀವಿ. ಕಟ್ ಮಾಡ್ಕೊಂಡಿರೋ ಚಿಕನ್ನ ಹಾಕ್ತಾಯಿದ್ದೀವಿ. ಹಾಕಬೇಕು. ಜಾಸ್ತಿ ತಿಪ್ಪಕೂಡ್ದು. ನೀನು ಅನ್ನಲ್ಲಪ್ಪ ಯಾವ ಥರ ಏನು ಅಂತ ಅವಾಗ ಅದು ಮಾಡಿದಿರ ಎಷ್ಟು ಸೈಲೆಂಟ್. ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲರೂ ಫ್ರೈ ಇದು ಒಗ್ಗರಣೆ ಹಾಕ್ತಾರಲ್ಲ ಸ್ಟಾರ್ಟಿಂಗ್ ಅವಾಗೇ ಹಾಕ್ತಾರೆ, ಬಟ್ ನಾವು ಇದೆಲ್ಲ ಆದಮೇಲೆ ಹಾಕ್ತಾಯಿದ್ವಿ. ಇದೊಂಥರ ಟೇಸ್ಟ್ ಬರುತ್ತೆ ನೋಡಿ. ಈ ಥರ ಬಾಯ್ಲ್ ಆಗಬೇಕು. ಹಾಂ, ಸಾಲ್ಟ್ ಹಾಕ್ತೀವಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಹಾಂ, ಚಿಲ್ಲಿ ಪೌಡ್ರು. ಸುಬೇಟಿಕೆ. ಹಾಂ, ಇದು ಚಿಕನ್ ಮಸಾಲ ಫ್ರೈ. ಚಿಕನ್ ಮಸಾಲ ಫ್ರೈ. ಇವಾಗ ಫ್ರೈ ಆಲ್ಮೋಸ್ಟ್ 99% ರೆಡಿ ಆಗೋಗೈತೆ. ಇನ್ನೇನು ಇಲ್ಲ, ಮುಗೀತು. ಇವಾಗ ಈ ಥರ ಎಣ್ಣೆ ಬಿಟ್ಕೊಂಡು ಆದಮೇಲೆ ಆಲ್ಮೋಸ್ಟ್ ಮುಗೀತು ಅಂತಾನೆ. ಇವಾಗ ಇದ್ರ ಮೇಲೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉದಿಸ್ಬಿಟ್ರೆ ಕ್ಲೈಮ್ಯಾಕ್ಸ್. ಆಗಲ್ಲ? ಅಷ್ಟೇ. ಘಮ ಘಮ ಅಂತ ಐತೆ. ಒಂದೆರಡು ನಿಮಿಷ ಹಂಗೆ. ಹಾಂ, ಬಾಳೆ ಎಲೆ ರೆಡಿಯಾಗಿದೆ. ಫೈನಲಿ ಫ್ರೈ ರೆಡಿ ಆಗೈತೆ. ಇವಾಗ ಇಳಿಸ್ಬಿಟ್ಟು ಟೇಸ್ಟ್ ಹೆಂಗೈತೆ ಅಂತ ಟೇಸ್ಟ್ ಮಾಡೋಣ. ಎಣ್ಣೆ ಬಿಟ್ಕೊಂಡೈತೆ ನೋಡಿ, ಕಾಣಿಸ್ತಿದೆಯಲ್ಲ ಎಣ್ಣೆ. ಘಮ 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 ಅಂತ ಐತೆ. ವಾವ್, ಇಲ್ಲಮ್ಮ ಅಷ್ಟು. ಹಾಂ, ಫೋನಿಲ್ಲ ಸರ್. ಈ ಜಾಸ್ತಿ ಆಡೇ ಹೋಗಿಲ್ಲ ಬಾಲಿ ಸೆಂಟ್ರಿಗೆ. ಹೆಂಗೈತೆ ಟೇಸ್ಟ್? ಸೂಪರ್ ಆಗಿದೆ.
ಟೇಸ್ಟ್ ಮಾಡೋಣ ಫಸ್ಟ್ ಹೆಂಗಿದೆ ಅಂತ. ಸೂಪರ್ ಆಗಿದೆ. ಫ್ರೈ ಮಾಡೋದು ಒಂಥರ ಟೇಸ್ಟ್ ಇರುತ್ತೆ, ಈ ಥರ ಗ್ರಿಲ್ ಮಾಡಿ ಇದು ಮಾಡಿದ್ರೆ ಒಂದೊಂದು ಥರ ಟೇಸ್ಟ್ ಇರುತ್ತೆ. ನಾವು ಎರಡೂ ಮಿಕ್ಸ್ ಮಾಡಿ ಮಾಡಿರೋದು. ಇದೊಂಥರ ಅಲ್ಟಿಮೇಟ್ ಆಗಿದೆ ಟೇಸ್ಟ್ ಮಾತ್ರ, ಸೂಪರ್ ಆಗಿದೆ. ಅರೆ ವಾ, ಟೇಸ್ಟ್ ಸೂಪರ್ ಆಗಿದೆ. ಹೆಂಗಿದೆ ಟೇಸ್ಟು? ಸೂಪರ್ ಆಗಿದೆ. ಟೇಸ್ಟ್ ಮಾತ್ರ ಆಸಮ್ ಆಗಿದೆ. ನೋಡಲ್ಲ, ಇದೇ ಥರ ರೆಸಿಪಿ ನೀವು ಮನೇಲಿ ಟ್ರೈ ಮಾಡಿ. ನಾವು ಇನ್ನೂ ಬೇರೆ ಬೇರೆ ವೀಡಿಯೋ ಮಾಡ್ತೀವಿ. ನೆಕ್ಸ್ಟ್ ರೆಸಿಪಿ ಬೇರೆ ಪ್ಲಾನ್ ಮಾಡ್ಕೊಂಡು ಮಾಡ್ತೀವಿ. ಸೊ ಅಷ್ಟೊತ್ತವರೆಗೂ ವೆಯ್ಟ್ ಮಾಡಿ. ಇದು ಮಾತ್ರ ಸೂಪರಾಗೈತೆ. ಎಲ್ಲರೂ ಗ್ರಿಲ್ ಮಾಡಿರ್ತಾರೆ ಮತ್ತು ಫ್ರೈ ಮಾಡಿರ್ತಾರೆ, ಬಟ್ ನಾವು ಎರಡು ಸೇರಿ ಮಾಡಿರೋದು. ಒಂದು ಸರಿ ಟ್ರೈ ಮಾಡಿ, ಸೂಪರಾಗೈತೆ. ಚಪಾತಿಗೆ ಇನ್ನೂ ಚೆನ್ನಾಗಿರ್ತದೆ. ಸೂಪರ್ ಆಗಿರುತ್ತೆ. ಫ್ರೈ ಅನ್ನಕ್ಕೂ ಚೆನ್ನಾಗಿರುತ್ತೆ. ಸೊ ಇದೇ ಥರ ನಮ್ಮ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಚಪಾತಿ ಪೂರಿ ಎಲ್ಲರೂ ಹೇಳ್ಕೊಂಡು ಸರಿ. ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.